ಶಿವರಾಮನಹಳ್ಳಿ ಗ್ರಾಮದ ರೈತ RS ಚೇತನ್ ಅಂತ. ಈ ನಮಗೆ ಜಿಲ್ಲಾ ಘಟಕ ಹವಾಮಾನ ಇಲಾಖೆಯಿಂದ ಈ ಮಳೆ ವಾತಾವರಣದ ಬಗ್ಗೆ, ಮಳೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ, ಆ ಮಳೆ ನಮಗೆ ಏನಾಗುತ್ತೆ ಅಂದರೆ ರೇಷ್ಮೆ ಇದರಲ್ಲಿ ಮುಖ್ಯವಾಗಿ ರೇಷ್ಮೆ ಬೆಳೆಯಲ್ಲಿ ಹವಾಮಾನ ನಮಗೆ ತಿಳಿದ್ರೆ ಮೊದಲೇ ನಮಗೆ ಸೊಪ್ಪಿಂದೇ ಆಗಲಿ, ವಾತಾವರಣದಲ್ಲಿ ಶೈತ್ಯಾಂಶ ಆಗಲಿ, ಪ್ರತಿಯೊಂದು ಉಳುಗೆ ಕೊಡೋಕ್ಕೆ, ವಾತಾವರಣ ಕೊಡೋಕ್ಕೆ ನಮ್ಗೆ ಅನುಕೂಲ ಆಗ್ತಾಯಿದೆ. ಮತ್ತು ನಮಗೆ ಮಂಗಳವಾರ ಶುಕ್ರವಾರ ಮಾಹಿತಿ ಬರ್ತಾ ಇರೋದ್ರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಈ ಹವಾಮಾನ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಅದರಿಂದ ನೀರಿನ ಸೊಪ್ಪನ್ನೇ ಉಳುಗೆ ಕೊಡ್ತಿದ್ವಿ. ಆಮೇಲೆ ಒಂದಿನ 2 ದಿನ ಯಾವುದೇ ಕಾರಣಕ್ಕೂ ಸೊಪ್ಪು ಕಟಾವು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಮಗೆ ವರ್ಷದಲ್ಲಿ ಒಂದು ಬೆಳೆಯಲ್ಲಿ ನಮಗೆ 20 ರಿಂದ 30 ಸಾವಿರ ಲಾಸ್ ಆಗ್ತಿತ್ತು. ಹಂಗಾಗಿ ಈಗ ಹವಾಮಾನ ನಮಗೆ ತಿಳಿಯೋದ್ರಿಂದ ಈ ಒಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಬಂದುಬಿಡುತ್ತೆ ಮಂಗಳವಾರ ಮತ್ತು ಶುಕ್ರವಾರ. ಬಂದಾಗ ಏನು ಮಾಡ್ತೀವಿ, ನಾವು ಸ್ಟೋರ್ ಮಾಡ್ಕೊತೀವಿ ಸೊಪ್ಪನ್ನ. ನಮಗೆ ಆದಾಯ ಹೆಚ್ಚಾಗಿದೆ. ಈಗ ವರ್ಷದಲ್ಲಿ 2 ರಿಂದ 3 ಲಕ್ಷ ನಮಗೆ ಹೆಚ್ಚಾಗಿ ಸಿಗ್ತಾಯಿದೆ ಅಮೌಂಟು ಈ ಹವಾಮಾನ ತಿಳಿಯೋದ್ರಿಂದ. ಇಲ್ಲಾಂದರೆ ಮೊದಲು ಭಾಳ ನಷ್ಟಪಡ್ತಿದ್ವಿ.